ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಜೋಳದ ಹಿಟ್ಟಿಂದ ದೋಸೆ ಮಾಡೋಣ. ಅದಕ್ಕೇನೇನು ಬೇಕು ಅಂದರೆ ಜೋಳದ ಹಿಟ್ಟು ಒಂದು ಪಾವ್ ಇದೆ. ಸರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಇಲ್ಲಿ ಜೀರಿಗೆ ಇಟ್ಕೊಂಡಿದ್ದೀನಿ, ಉಪ್ಪು ಇಟ್ಕೊಂಡಿದ್ದೀನಿ, ಎಣ್ಣೆ, ಸಾಸಿವೆ ಮತ್ತು ಇಂಗು. ಈಗ ಇಂಗು, ಸಾಸಿವೆ ಮತ್ತು ಮೆಣಸಿನ್ಕಾಯಿ ಹಾಕಿ ಒಂದು ಒಗ್ಗರಣೆ ಮಾಡ್ಕೋತೀನಿ. ಇವಾಗ ಈ ಜೋಳದ ಹಿಟ್ಟಿದೆಯಲ್ಲ, ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಈಗ ಜೋಳದ ಹಿಟ್ಟು ಮಿಕ್ಸಿಗೆ ಹಾಕ್ಕೋತೀನಿ. ಸ್ವಲ್ಪ ಇವಾಗ 1 ಲೋಟ ನೀರು ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಹಿಡಿಸುತ್ತೆ ಅಂತ. 1.5 ಲೋಟ ನೀರು ಹಿಡಿಸುತ್ತೆ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ನೋಡಿ, ಇವಾಗ ಹಿಂಗೆ ಮಿಕ್ಸಿಗೆ ಹಾಕಿದ್ದೀನಿ. ಇದಕ್ಕೆ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿಬಿಟ್ಟು ಒಂದು ಸತಿ ಕಲ್ಲುಪ್ಪು ಹಾಕಿರೋದ್ರಿಂದ ಪುಡಿ ಪಾದ್ರ ಹಾಕಿದ್ರೆ ಹಾಗೆ ಇದು ಮಾಡ್ಕೋಬೋದು. ಇವಾಗ ಕಲ್ಲುಪ್ಪು ಆಗಿರೋದ್ರಿಂದ ಇದನ್ನು ನೋಡಿ, ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡೆ. ಉಪ್ಪು ಹಾಕಿ, ಅದು ನಾನು ಕಲ್ಲುಪ್ಪೇ ಉಪಯೋಗಿಸೋದು, ಹಾಗಾಗಿ ಇದು ಆಯಿತು. ಈಗ ಇದಕ್ಕೆ ಹಾಕ್ತೀನಿ, ಪಾತ್ರೆಗೆ ಹಾಕ್ತೀನಿ. ನಾನಿವಾಗ 1 ಲೋಟ ಜೋಳದ ಹಿಟ್ಟಿಗೆ 1 ಲೋಟ ನಾನು ನೀರು ಹಾಕಿದ್ದೀನಿ. ನೀವು ಅಂದರೆ ಹಿಟ್ಟಿನ ಮೇಲೆ ಹೋಗುತ್ತೆ. ಇವಾಗ ಒಗ್ಗರಣೆ ಮಾಡಿಕೊಂಡೆ. ಒಗ್ಗರಣೆ ಮಾಡಿದ್ದನ್ನು ಇಂಗು, ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ದು ಒಗ್ಗರಣೆ ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕಿ, ನೋಡಿ, ಎಲ್ಲ ಹಾಕಿ ಒಗ್ಗರಣೆ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಸರಿ, ನೀಟಾಗಿ ಮಿಕ್ಸ್ ಮಾಡಿ, ಅಂದರೆ ಇದನ್ನು ಇಟ್ಟು ಮಾಡಬೇಕಂತೇನಿಲ್ಲ. ಸರಿ, ಇವಾಗ ಇಲ್ಲಿ ತವ ಇಟ್ಟಿದ್ದೀನಿ. ತವ ಬಿಸಿ ಆಗ್ತಾಯಿದೆ. ನೋಡಿ, ಈ ಲೋಟದಲ್ಲಿ ನಾನು 1 ಲೋಟ, ಇದು 1 ಪಾವು ಲೋಟ ಇದು. ಸರಿ, ಇದರಲ್ಲಿ 1 ಲೋಟ ನಾನು ಜೋಳದ ಹಿಟ್ಟು ತೊಗೊಂಡಿದ್ದಕ್ಕೆ 1 ಲೋಟ ನೀರು ತೊಗೊಂಡಿದ್ದೀನಿ. ನಾನು ತಂದಿರೋ ಜೋಳದ ಹಿಟ್ಟಿಗೆ 1 ಲೋಟ ಸಾಕಾಗುತ್ತೆ. ನೋಡಿ, ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಬೇಕಾದರೆ ಒಂದು ಕಾಲು ಲೋಟ ನೀರು ಹಾಕ್ಕೋಬೋದು. ಈಗ ದೋಸೆ ಮಾಡ್ತೀನಿ. ನೋಡಿ, ತವ ಇಟ್ಟಿದ್ದೀನಿ. ತವ ಬಿಸಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು ಎಣ್ಣೆ ಹಾಕಿ, ನೋಡಿ, ಇದನ್ನು ಈ ಹದದಲ್ಲಿ ಇರಬೇಕು, ಆಯಿತಾ? ಇದಕ್ಕೆ ನಾನು ಒಂದು ಲೋಟಕ್ಕೆ 1 ಲೋಟ ನೀರು ಹಾಕಿರೋದ್ರಿಂದ ಹೀಗೆ ಆಗಿದೆ. ಸರಿ, ಇವಾಗ ಹಾಕ್ತೀನಿ. ನೋಡಿ, ಮುಚ್ಚಿಡ್ತೀನಿ. ನೋಡ್ತೀನಿ ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ಹೇಳುತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಜೋಳದ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ನೋರು ನೀವು ಈ ಥರ ಜೋಳದ ದೋಸೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ. ಇನ್ನೊಂದು ದೋಸೆ ಹಾಕ್ತೀನಿ ನಾನು. ಇವಾಗ ಚೂರು ಎಣ್ಣೆ ಹಾಕಿದೆ. ಅದನ್ನು ಪ್ರತಿ ಸರ್ತಿನೂ ಈ ದೋಸೆ ಹಿಟ್ಟನ್ನ ಹಿಂಗೆ ಮಿಕ್ಸ್ ಮಾಡಿ ಹಾಕಬೇಕು. ಈ ನೀರು ದೋಸೆ ಹಾಕ್ತಾರೆ ನೋಡಿ, ಆ ಥರ ಇದು ಹಾಕ್ಬಿಟ್ರೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ತೂತು ಬಂದಿದೆ. ಸರಿ, ನೀಟಾಗಿ ಒಂದು ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕಿ ಮುಚ್ಚಿಟ್ಬಿಡೋದು. ತೆಗಿತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಸಾಫ್ಟಾಗೂ ತೆಗಿಬೋದು, ಗರಿಯಾಗೂ ತೆಗಿಬೋದು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಹಾಕಿದ್ವಿ ನೋಡಿ, ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ತೆಗಿತೀನಿ. ಇವಾಗೆಲ್ಲ ಮಸಾಲೆ ಹಾಕಿರೋದ್ರಿಂದ ನಿಮಗೆ ಇದಕ್ಕೆ ಚಟ್ನಿ ಬೇಕಂತ. ನೋಡಿ, ದೋಸೆ ರೆಡಿ ಆಯಿತು. ಇದು ಚಟ್ನಿ ಜೊತೆನಲ್ಲೂ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಜೊತೆ ನಾನಿವತ್ತು ಚಟ್ನಿ ಪುಡಿ ಜೊತೆ ಕೊಟ್ಟಿದ್ದೀನಿ. ಸರಿ, ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ಕೋಬೋದು. ಇಲ್ಲ ಒಂದು ತುಪ್ಪ ಹಾಕಿನೂ ತಿನ್ಬೋದು. ಕೆಲವರು ಎಣ್ಣೆ ಹಾಕ್ಕೊಂಡು ತಿಂತಾರೆ. ನೋಡಿ, ರೆಡಿ ಆಯಿತು ಜೋಳದ
ದೋಸೆ ರೆಡಿ ಆಯಿತು. ನಿಮ್ಮನೆಯಲ್ಲೂ ಮಾಡಿಕೊಂಡು ಇದನ್ನು ಗರಿ ಗರಿನೂ ಮಾಡಿ ನೋಡಿ, ಎಷ್ಟು ತೆಳ್ಳಗಿದೆ, ಎಷ್ಟು ಚೆನ್ನಾಗಿದೆ. ಬೇಕಾದರೆ ತರಕಾರಿ ಹಾಕ್ಕೋಬೋದು, ತುರಿದು ದೊಣ್ಣೆಮೆಣಸಿನ್ಕಾಯಿ, ಕ್ಯಾರೆಟು ಎಲ್ಲನೂ ತುರಿಯೋ ಅಂಥ ತರಕಾರಿ ಎಲ್ಲನೂ ಹಾಕ್ಕೊಂಡು ಈ ಥರ ದೋಸೆ ಮಾಡ್ಬೋದು. ನಿಮ್ಮನೆಯಲ್ಲೂ ಮಾಡಿಕೊಂಡು ತಿಂದು ನಿಮಗೆ ಇಷ್ಟ ಆಯಿತಾ ಏನು ಅಂತ ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.